ನಮಸ್ತೆ, ನಾನು ಡಾಕ್ಟರ್ ಚೇತನಾ ಪಾಟೀಲ್, PG ಸ್ಕಾಲರ್ MS in ಗೈನಕ್ ಆ್ಯಂಡ್ ಆಬ್ಸ್ಟೆಟಿಕ್ಸ್. ಇಂದಿನ ಸ್ಲಿಮ್ ಸೀಕ್ರೆಟ್ ಸಂಚಿಕೆಯಲ್ಲಿ ನಾನು ಒಬೆಸಿಟಿ ಮತ್ತು ವೆಯ್ಟ್ ಲಾಸನ್ನು ಹೇಗೆ ಮಾಡ್ಕೋಬೇಕು, ಕಳೆದ ಒಂದಿಷ್ಟು ಸಂಚಿಕೆಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಒಬೆಸಿಟಿ ಮತ್ತು ಅದರಿಂದ ಆಗೋ ದುಷ್ಪರಿಣಾಮಗಳ ಜೊತೆಗೆ ಈ ಸಂಚಿಕೆಯಲ್ಲಿ ಒಬೆಸಿಟಿ ಮತ್ತು ವೆಯ್ಟ್ ಲಾಸ್ ಹಾಗೆ ಅದಕ್ಕೆ ತಕ್ಕ ಹಾಗೆ ಗೌಟ್ ಅನ್ನೋ ಕಾಯಿಲೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಒಬೆಸಿಟಿ ಮತ್ತು ಅದರಿಂದ ಉಂಟಾಗೋ ಕಾಯಿಲೆ ದಟ್ ಈಸ್ ಗೌಟ್ ಅನ್ನೋದು ಸಂಧಿವಾತದ ಮತ್ತೊಂದು ರೂಪ. ಇದನ್ನು ನಾವು ಆಯುರ್ವೇದದಲ್ಲಿ ವಾತರಕ್ತ ಅಂತ ಕೂಡ ಕರಿತೀವಿ. ಏನಿದು ಗೌಟ ಅಂತ ಅಂದರೆ ಸಂಧಿವಾತದಲ್ಲಿ ಹೇಗೆ ನಮಗೆ ಕೀಲುಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೋ ಹಾಗೆ ಈ ಗೌಟಲ್ಲೂ ಕೂಡ ಕೀಲುಗಳಲ್ಲಿ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಆದರೆ ಇದ್ರ ಜೊತೆಗೆ ಉರಿಯೂತ ಕಂಡುಬರುತ್ತೆ. ಹಾಗಾಗಿ ಕೀಲುಗಳಲ್ಲಿ ಈ ಊತದ ಜೊತೆಗೆ ರೆಡ್ ಇನ್ಫ್ಲಮೇಟರಿ ಚೇಂಜಸ್ ಅಂತ ಏನು ಹೇಳ್ತೀವಿ ಅದು ಕಂಡುಬರುತ್ತೆ. ಅದನ್ನು ನಾವು ಗೌಟ್ ಅಂತ ಹೇಳ್ತೀವಿ. ಈ ಗೌಟ್ ಏನಕ್ಕೆ ಆಗುತ್ತೆ ಅಂತ ಅಂದರೆ ಇದು ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಅನ್ನೋ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಈ ಗೌಟ್ ಕಾಯಿಲೆ ಕಂಡುಬರುತ್ತೆ. ಯೂರಿಕ್ ಆ್ಯಸಿಡ್ ಅನ್ನೋದು ಒಂದು ತ್ಯಾಜ್ಯ ಪದಾರ್ಥ. ಇದು ನಮ್ಮ ದೇಹದಿಂದ ಹೊರಹಾಕಲ್ಪಡುತ್ತೆ. ಆದರೆ ಈ ಕಾಯಿಲೆ ಒಬೆಸಿಟಿ ಇರುವವರಲ್ಲಿ ಜಾಸ್ತಿ ಕಂಡುಬರುತ್ತೆ. ಯಾಕೆ ಅಂತ ಅಂದರೆ ತೂಕ ಜಾಸ್ತಿ ಆದಷ್ಟು ಯೂರಿಕ್ ಆ್ಯಸಿಡ್ ಪ್ರಮಾಣ ಕೂಡ ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಮೂತ್ರಪಿಂಡದ ಮೇಲೆ ಅತಿಯಾದ ಒತ್ತಡವನ್ನು ಹೇರುತ್ತೆ. ಅದರಿಂದ ಮೂತ್ರಪಿಂಡವು ಈ ಯೂರಿಕ್ ಆ್ಯಸಿಡ್ ಪ್ರಮಾಣವನ್ನು ದೇಹದಿಂದ ಹೊರಹಾಕುವಲ್ಲಿ ವಿಫಲಗೊಳ್ಳುತ್ತೆ. ಸೊ ಹೀಗಾಗಿ ಆ ಯೂರಿಕ್ ಆ್ಯಸಿಡ್ ರಕ್ತ ಪ್ರಮಾಣದಲ್ಲಿ ಏನು ಹೆಚ್ಚಾಗಿರುತ್ತೋ ಅದು ಈ ಕೀಲುಗಳಲ್ಲಿ ಶೇಖರಣೆಗೊಂಡು ಗೌಟ್ ಅನ್ನೋ ಕಾಯಿಲೆಯನ್ನು ಉತ್ಪತ್ತಿ ಮಾಡುತ್ತೆ. ಹೆಚ್ಚಾಗಿ ಇದು ಹೆಬ್ಬೆರಳು ಅಂದರೆ ಕಾಲಿನ ಹೆಬ್ಬೆರಳ ತುದಿಯ ಭಾಗದಲ್ಲಿ ಜಾಸ್ತಿಯಾಗಿ ಕಂಡುಬರುತ್ತೆ. ಹೇಗೆ ಈ ಗೌಟನ್ನು ತಡೆಗಟ್ಬೋದು ಆ್ಯಂಡ್ ಅದು ಎಸ್ಪೆಷಲಿ ಈ ಒಬೆಸಿಟಿಯಿಂದ ಬರುವಂತಹ ಗೌಟನ್ನು ನಾವು ಹೇಗೆ ತಡೆಗಟ್ಬೋದು ಅಂತ ಅಂದರೆ ಮೊದಲು ಆಹಾರ ಅಂತ ಅಂದರೆ ಈ ಯೂರಿಕ್ ಆ್ಯಸಿಡ್ ಜಾಸ್ತಿ ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳನ್ನು ತ್ಯಜಿಸೋದು. ಯಾವುವು ಆಹಾರಗಳು ಅಂತ ಅಂದರೆ ಒಂದು ರೆಡ್ ಮೀಟ್ ಅಂದರೆ ಕೆಂಪು ಮಾಂಸ, ಮೀನು ಮತ್ತು ಈ ಸಮುದ್ರ ಮೂಲದ ಆಹಾರಗಳು, ಹಾಗೆ ಆಲ್ಕೋಹಾಲ್, ಇದೆಲ್ಲದರಲ್ಲೂ ಕೂಡ ಯೂರಿಕ್ ಆ್ಯಸಿಡ್ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಅಂತಹ ಆಹಾರಗಳನ್ನು ನಾವು ತ್ಯಜಿಸೋದು ಒಳ್ಳೆಯದು. ಇದ್ರ ಜೊತೆಗೆ ಯಾವ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು ಅಂತ ಅಂದರೆ ಸಿಟ್ರಿಕ್ ಆಮ್ಲ ಇರುವಂತಹ ಫ್ರೂಟ್ಸ್ಗಳು, ಉದಾಹರಣೆಗೆ ಕಿತ್ತಳೆ ಆಗಿರ್ಬೋದು, ನಿಂಬೆ ಮತ್ತು ಚೆರ್ರಿ, ಸ್ಟ್ರಾಬೆರಿ, ಈ ಥರ ಫ್ರೂಟ್ಸ್ಗಳನ್ನು ನಾವು ದಿನನಿತ್ಯದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಬಳಕೆ ಮಾಡೋದ್ರಿಂದ ಇದು ಯೂರಿಕ್ ಆ್ಯಸಿಡ್ ಯೂರಿಕ್ ಆಮ್ಲವನ್ನು ಇದು ತಟಸ್ಥಗೊಳಿಸುತ್ತೆ. ಹಾಗಾಗಿ ರಕ್ತದಲ್ಲಿ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಇದ್ರ ಜೊತೆಗೆ ಎಕ್ಸಸೈಸು. ಈ ಗೌಟ್ ಇರುವವರು ಜಾಸ್ತಿ ಎಕ್ಸಸೈಸ್ ಮಾಡ್ತಾ ಇನ್ನೂ ನೋವು ಜಾಸ್ತಿ ಉಲ್ಬಣವಾಗ್ತಾ ಹೋಗುತ್ತೆ. ಹಾಗಾಗಿ ಇವ್ರು ಏನು ಮಾಡಬೇಕು ಅಂತ ಅಂದರೆ ಈ ವಾಕಿಂಗನ್ನು ಬ್ರಿಸ್ಕ್ ವಾಕ್ ಬದಲು ನಾರ್ಮಲ್ ವಾಕ್ ಮಾಡ್ತಾ ಡೈಲಿ ಒಂದು 30 ಮಿನಿಟ್ಸ್ ನಾರ್ಮಲ್ ವಾಕ್ ಮಾಡಬೇಕು. ಅದ್ರ ಜೊತೆಗೆ ಕೆಲವೊಂದು ಯೋಗಾಸನಗಳು, ಸ್ಪೆಷಲಿ ಸೂರ್ಯ ನಮಸ್ಕಾರದಂತಹ ಯೋಗಾಸನಗಳನ್ನು ದಿನಾಲೂ ಒಂದು ಅರ್ಧ ಗಂಟೆ ಆದರೂ ಪ್ರಾಕ್ಟೀಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಜೊತೆಗೆ ಆ ಯೂರಿಕ್ ಆ್ಯಸಿಡ್ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಈ ಸಿಟ್ರಿಕ್ ಆಮ್ಲ ಇರುವಂತಹ ಫ್ರೂಟ್ಗಳು ಇದು ಯೂರಿಕ್ ಆ್ಯಸಿಡ್ ಪ್ರಮಾಣವನ್ನು ಕಡಿಮೆ ಮಾಡೋದಲ್ಲದೆ ನಮ್ಮ ಕೊಬ್ಬನ್ನು ಕರಗಿಸುವಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಕೊಬ್ಬು ಜಾಸ್ತಿ ಇರೋರು ದಿನನಿತ್ಯದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಉಗುರು ಬೆಚ್ಚಗಿನ ನೀರಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿ ಕುಡಿಯೋದ್ರಿಂದ ಆ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಡಿಟಾಕ್ಸಿಫಿಕೇಷನ್ ಥೆರಪಿ ಅಂತ ಏನು ಹೇಳ್ತೀವಿ ಅದಕ್ಕೂ ಕೂಡ ಅದು ಸಹಾಯ ಆಗುತ್ತೆ. ಹಾಗೆ ಅವರ ಮೆಟಬಾಲಿಸಮ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಈ ಶುಂಠಿ ಕಷಾಯವನ್ನು ಕುಡಿಯೋದು, ದಿನನಿತ್ಯದಲ್ಲಿ ಒಂದು ಬಾರಿ ಆದರೂ ಶುಂಠಿ ಕಷಾಯವನ್ನು ಸೇವಿಸೋದ್ರಿಂದ ಈ ವೆಯ್ಟ್ ಲಾಸ್ಗೆ ಕೂಡ ಕಡಿಮೆ ಆಗುತ್ತೆ ಮತ್ತು ಮೆಟಬಾಲಿಸಮ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರ ಜೊತೆಗೆ ಆಯುರ್ವೇದದಲ್ಲಿ ಇದಕ್ಕೆ ಒಂದು ಸ್ಪೆಷಲ್ ಆಗಿ ಚಿಕಿತ್ಸೆಯನ್ನು
ಕೊಡಲಾಗುತ್ತೆ. ಅಂದರೆ ವೇಟ್ ಲಾಸ್ ಮತ್ತು ಈ ಗೌಟ್ಗೆ ಎರಡಕ್ಕೂ ಜೊತೆಯಾಗಿ ಮೊದಲು ಸ್ಥೂಲಕಾಯದ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಅದಕ್ಕೆ ಕೆಲವೊಂದು ಚಿಕಿತ್ಸೆಗಳಿದೆ. ಅಂದರೆ ವಮನ, ಪಂಚಕರ್ಮ ಚಿಕಿತ್ಸೆ ಅಂತ ಏನು ಹೇಳ್ತೀವಿ ಅದು, ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣಗಳಂಥ ಚಿಕಿತ್ಸೆಗಳನ್ನು ಕೊಟ್ಟು ಮೊದಲು ವೇಟ್ ಲಾಸ್ ಮಾಡುತ್ತೆ. ಅದ್ರ ಜೊತೆಗೆ ಉದ್ವರ್ತನವನ್ನು ಕೂಡ ನಾವು ಇಲ್ಲಿ ಕೊಡ್ತೀವಿ, ಅಂದರೆ ಸ್ಥೂಲಕಾಯದ ವ್ಯಕ್ತಿಗಳಿಗೆ. ಯಾವಾಗ ವೇಟು ಒಂದು ಹಂತಕ್ಕೆ ಕಡಿಮೆ ಆಗ್ತಾ ಹೋಗುತ್ತೋ ಆಗ ಲೇಪ, ಪರಿಷೇಕ, ಅವಗಾಹ ಅಂತ ಆಯುರ್ವೇದ ಚಿಕಿತ್ಸೆಗಳನ್ನು ಕೊಟ್ಟು ಈ ಗೌಟ್ ಕಾಯಿಲೆಗಳನ್ನು ನಾವು ದೂರ ಮಾಡಬಹುದಾಗಿದೆ. ಹಾಗೆ ದಿನನಿತ್ಯದಲ್ಲಿ ಉಪ್ಪಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬೇಕು. ಉಪ್ಪು ಜಾಸ್ತಿ ಆದಷ್ಟು ಈ ಸ್ಥೂಲಕಾಯ ಇರುವವರಲ್ಲಿ ಉಪ್ಪಿನ ಜೊತೆಗೆ ಉಪ್ಪು ಜಾಸ್ತಿ ಸೇವಿಸ್ತಾ ಇರೋದ್ರಿಂದ ಈ ಹೈಪರ್ ಟೆನ್ಷನ್ ಅಂದರೆ ರಕ್ತದೊತ್ತಡದ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದು ಯೂರಿಕ್ ಆ್ಯಸಿಡ್ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ದಿನನಿತ್ಯದಲ್ಲಿ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು ಒಳ್ಳೆಯದು. ಈ ಸಂಚಿಕೆಯಲ್ಲಿ ಒಬೇಸಿಟಿ, ವೇಟ್ ಲಾಸ್ ಮತ್ತು ಅದರಿಂದ ಉಂಟಾಗುವಂಥ ಗೌಟ್ ಕಾಯಿಲೆಗಳನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಧನ್ಯವಾದಗಳು.